ಈ ಗಿಡ ಬೆಳೆಸೋದಕ್ಕೆ ಏನೂ ಶ್ರಮ ಪಡಬೇಕಾಗಿಲ್ಲ. ಒಂದೊಂದರ ಡಬ್ಬದಲ್ಲಿ 4 ಗಿಡ ಹಾಕಿದ್ರೂ ನಿಮ್ಮ ಮನೆಗೆ ಸಾಕಾಗುವಷ್ಟು ಹಸಿ ಕಾಳು ನಿಮಗೆ ಸಿಗುತ್ತೆ. ಎಲ್ಲರಿಗೂ ನಮಸ್ಕಾರ. SSS ಹಿಂದೂ ಕ್ರಿಯೇಷನ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ಭಗವಂತನಲ್ಲಿ ನಾನು ಕೇಳ್ಕೊಳ್ತೀನಿ. ನೋಡಿ, ನಾನು ತೊಗರಿ ಕಾಳನ್ನು ಭೂಮಿಲಿ ಬಿತ್ತನೆ ಮಾಡಿ ಇವತ್ತಿಗೆ 4 ದಿನ ಆಯಿತು. ಪುಣ್ಯಕ್ಕೆ ನಾನು ಬಿತ್ತನೆ ಮಾಡಿದ ಮಾರನೇ ದಿನ ಸ್ವಲ್ಪ ಪ್ರಮಾಣದಲ್ಲಿ ಮಳೆಯಾಗಿದ್ದರಿಂದ ಬೀಜ ಒಳಗಡೆ ಚೆನ್ನಾಗಿ ಮೊಳಕೆ ಹೊಡೆದು ಈಗ ಸಣ್ಣದಾಗಿ ಭೂಮಿಯಿಂದ ಹೊರಗೆ ಇಣುಕಿ ನೋಡ್ತಾ ಇದೆ. ನೋಡಿ, ತಾಯಿ ಗರ್ಭದಿಂದ ಈಗಷ್ಟೇ ಹೊರಗೆ ಬಂದ ಪುಟ್ಟ ಕಂದಮ್ಮನ ಹಾಗೆ ಭೂಮಿಯ ಒಡಲಿಂದ ಈಗಷ್ಟೇ ಹೊರಬಂದಿರುವ ಭೂಮಿಯ ಪುಟ್ಟ ಕೂಸು ಇದು. ಇದನ್ನೇ ನಾನು ಪ್ರಕೃತಿಯ ವಿಸ್ಮಯ ಅಂದಿದ್ದು. ಇದು ವಿಸ್ಮಯ ಅಲ್ಲದೆ ಮತ್ತೇನು ಹೇಳಿ? ಆ ಭಗವಂತ ತಾನಿದ್ದೇನೆ ಅಂತ ಇವುಗಳ ಮುಖಾಂತರ ತೋರಿಸ್ತಾ ಇದ್ದಾನೇನೋ ಅನಿಸುತ್ತೆ ನನಗೆ. ನೋಡಿ, ಇವತ್ತಿಗೆ 8ನೇ ದಿನ. ಗಿಡ ಸ್ವಲ್ಪ ಬೆಳವಣಿಗೆ ಕಂಡಿದೆ. 1 ಇಂಚು ಗಿಡ ಮೇಲಕ್ಕೆ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಎಲೆ ಹರಡಿಕೊಂಡಿದೆ ಎರಡೂ ಕಡೆ. ಇವತ್ತಿಗೆ ನಾನು ಬೀಜ ಬಿತ್ತನೆ ಮಾಡಿ ಕರೆಕ್ಟಾಗಿ 1 ತಿಂಗಳಾಯಿತು. 1 ತಿಂಗಳಲ್ಲಿ ನೋಡಿ ಇಷ್ಟು ಗಿಡಗಳು ಇಷ್ಟು ಬೆಳೆದಿದೆ. ಮತ್ತು ಇದೇ ರೀತಿ ಅಂಗಳದಲ್ಲಿ ಇನ್ನೂ 3-4 ಕಡೆ ಹಾಕಿರೋದ್ರಿಂದ ಯಥೇಚ್ಛವಾಗಿ ಗಿಡಗಳಾಗುತ್ತೆ. ಮತ್ತು ಇನ್ನು ಕಾಯಿ ಬಿಡುವಾಗಲೂ ಅಷ್ಟೇ ಇದರಲ್ಲಿ ಜೊಂಪೆ ಕಾಯಿಗಳು ಬಿಡುತ್ತವೆ. ಇನ್ನು ದೀಪಾವಳಿ ಹಬ್ಬಕ್ಕೆಲ್ಲ ಇದು ಕಾಯಿ ಬಿಡೋ ಹಾಗಾಗುತ್ತೆ. ನಮಗೆ ಮನೆಗೆ ಆಗುವಷ್ಟು ಮನೆಗೆ ಉಪಯೋಗಿಸ್ಕೊಳ್ಳೋಷ್ಟು ತೊಗರಿ ಕಾಳು, ಹಸಿ ತೊಗರಿ ಕಾಳನ್ನು ನಾವು ಹೊರಗಡೆ ಕೊಂಡ್ಕೊಳ್ಳೋ ಹಾಗಿಲ್ಲ. ನಮ್ಮ ಮನೆಗಾಗುವಷ್ಟು ನಮಗಿದೇ ಸಾಕಾಗುತ್ತೆ. ಮತ್ತು ಇನ್ನಷ್ಟು ಕಾಳುಗಳನ್ನು ಚೆನ್ನಾಗಿ ಒಣಗಿಸಿ ಬೇಳೆ ಮಾಡಿಟ್ಕೊಳ್ತೀನಿ. ಅದು ಸುಮಾರು 6 ತಿಂಗಳವರೆಗೆ ನಮಗೆ ಸಾಂಬಾರಿಗಾಗುತ್ತೆ. ನಮಗೆ ಏನು ಅಂದರೆ ಕಾಲಕ್ಕೂ ಅಷ್ಟು ವರ್ಷಗಳಿಂದ ನಮಗೆ ಪ್ರತಿಯೊಂದನ್ನು ಹೊರಗಡೆ ಕೊಂಡು ತಿಂದೇ ನಮಗೆ ಅಭ್ಯಾಸ ಆಗಿದ್ದವ್ರಿಗೆ ಈಗ ನಮ್ಮದೇ ಮನೆಯಲ್ಲಿ ನಮ್ಮದೇ ಶ್ರಮದಲ್ಲಿ ಏನೋ ಒಂದು ಬೆಳಿತೀವಿ, ಅದನ್ನು ನಾವೇ ಉಪಯೋಗಿಸ್ಕೊಳ್ತೀವಿ ಅಂತ ಅಂದಾಗ ಮನಸ್ಸಿಗೆ ಏನೋ ಒಂಥರ ಸಂತೋಷ ಮತ್ತು ಹೆಮ್ಮೆ ಕೂಡ. ಅದರಲ್ಲೂ ಈ ತೊಗರಿ ಗಿಡ ಬೆಳೆಯೋದು ನನ್ನ ಮಟ್ಟಿಗೆ ಅಷ್ಟು ಕಷ್ಟದ ಕೆಲಸ ಅಲ್ಲ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಈ ಗಿಡಕ್ಕೆ ನಾವು ಹೆಚ್ಚಿಗೆ ಶ್ರಮ ಏನೂ ಹಾಕಬೇಕಾಗಿಲ್ಲ. ಮತ್ತು ಈ ಗಿಡ ನೀರನ್ನು ಅಷ್ಟೇ ಹೆಚ್ಚಿಗೆ ಏನು ಕೇಳೋದಿಲ್ಲ. ಮಳೆ ನೀರೇ ಸಾಕು. ಮಳೆ ನೀರಲ್ಲಿ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗಾಗಿ ಇದನ್ನು ಎಲ್ಲರೂ ಬೆಳಿಬೋದು, ಸಿಟಿಲಿರೋರು ಬೆಳಿಬೋದು. ಈ ಮನೆ ಹತ್ರ ನಮಗೆ ಗಿಡ ಹಾಕೋಕ್ಕೆ ಬೆಳೆಯೋಕ್ಕೆ ಜಾಗ ಇಲ್ಲ ಅಂತ ಅನ್ನೋರು ಈ ಹಳೆ ಪೇಂಟ್ ಡಬ್ಬಗಳು ಬರ್ತದಲ್ಲ ಅದು, ಅಥವಾ ಮನೆಯಲ್ಲಿ ಬಾತ್ರೂಮ್ನಲ್ಲಿ ಉಪಯೋಗಿಸೋವಂಥ ಪ್ಲಾಸ್ಟಿಕ್ ಬಕೆಟ್ಗಳು ಅದೇನಾದರೂ ಹಳೇದಾಗಿದೆ, ಒಡೆದೋಗಿದೆ, ಹಳೆ ಪೇಪರ್ ಅವ್ರಿಗೆ ಕೊಡೋಣ ಅನ್ನೋದ್ರ ಬದಲು ಅದೇ ಬಕೆಟ್ಗಳಲ್ಲೇ ಸ್ವಲ್ಪ ಗೊಬ್ಬರ ಹಾಗೂ ಮತ್ತು ಮಣ್ಣು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಈ ಗಿಡಗಳನ್ನ ಬೆಳ್ಕೋಬೋದು. ನೀವು 1-2 ಡಬ್ಬಗಳಲ್ಲಿ 4 ಗಿಡಗಳ ಬೆಳ್ಕೊಂಡ್ರೂ ನಿಮ್ಮ ಮನೆಗೆ ಆಗೋಷ್ಟು ತೊಗರಿ ಕಾಳು ನಿಮಗೆ ಸಿಗುತ್ತೆ. ನೋಡಿ, 4 ತಿಂಗಳಾಯಿತು. ಈಗ ತೊಗರಿ ಗಿಡಗಳು ನನಗಿಂತ ಎತ್ತರ ಬೆಳೆದು ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಹರಡ್ಕೊಂಡಿದೆ. ಇನ್ನು ಮುಂದಿನ ತಿಂಗಳು ಹೂ ಬಿಡೋಕ್ಕೆ ಶುರುವಾಗುತ್ತೆ. ಇನ್ನು ಆಚೆ ತಿಂಗಳಿಂದ ಕಾಯಿಗಳು ಬಿಡೋಕ್ಕೆ ಶುರುವಾಗುತ್ತೆ. ನಿಮಗೆ ಆಗ ವಿಡಿಯೋ ಮಾಡಿ ತೋರಿಸ್ತೀನಿ ನಾನು. ಇನ್ನು ಫ್ರೆಂಡ್ಸ್, ಎಲ್ಲರೂ ನಿಮ್ಮ ಮನೆಗಳಲ್ಲಿ ಸಾಧ್ಯವಾದಷ್ಟು ಗಿಡಗಳನ್ನು ಬೆಳೆಸಿ ಪರಿಸರನ ಉಳಿಸಿ ಅಂತ ಕೇಳ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಹಾಗೂ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಮತ್ತು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ₹1 ಖರ್ಚಾಗೋದಿಲ್ಲ. ನಿಮ್ಮ ಪ್ರೋತ್ಸಾಹವೇ ನಮಗೆ ಉತ್ಸಾಹ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.